ಅರುಂಧತಿಗೆ ಕಂಡ ಆ ದೈತ್ಯ ಮಾನವ ನೆಲದಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ. ಅವನ ಮೈ ಪೂರ್ತಿ ಬಾಣಗಳು ಚುಚ್ಕೊಂಡಿದ್ವು. ಜೊತೆಗೆ ಅವನ ಅಕ್ಕಪಕ್ಕ ಇದ್ದ ಸೈನಿಕರು ಅವನ ಮೇಲೆ ಕತ್ತಿ ಎತ್ತಿ ಈಟಿ, ಭರ್ಜಿ ಅಂತ ಸಿಕ್ಕ ಸಿಕ್ಕ ಆಯುಧಗಳಿಂದ ಹಲ್ಲೆ ನಡೆಸ್ತಾನೆ ಇದ್ರು. ಅದರಿಂದ ಅವನ ಮೈ ಪೂರ ಗಾಯಗಳಾಗಿ ಹೋಗಿತ್ತು. ಇದನ್ನ ನೋಡ್ತಿದ್ದ ಹಾಗೆ ಅರುಂಧತಿಗೆ ವಿಪರೀತ ಆಶ್ಚರ್ಯ ಆಯ್ತು. ಯಾಕಂದ್ರೆ ಆ ದೈತ್ಯ ರೂಪಿ ಮಾನವನಿಗೆ ಸೈನಿಕರು ಎಷ್ಟು ಹೊಡಿತಾ ಇದ್ರು ಕೂಡ ಅವನು ಅವರಿಗೆ ತಿರುಗಿಸಿ ಹೊಡಿತಾ ಇರ್ಲಿಲ್ಲ. ಆಗಾಗ ಸೈನಿಕರ ಕಡೆ ನೋಡ್ತಾ ಘರ್ಜಿಸ್ತಾ ಇದ್ದ ಹೊರತು ಅವ್ರಿಗೇನು ಮಾಡ್ತಾ ಇರ್ಲಿಲ್ಲ. ಆ ಸೈನಿಕರಿಗಿಂತ ಬಲಶಾಲಿಯಾಗಿರೋ ಈ ಮನುಷ್ಯ ಇವರಿಂದ ಯಾಕೆ ಹೀಗೆ ಒದೆ ತಿಂತಾ ಇದ್ದಾನೆ ಅಂತ ಅರುಂಧತಿ ಹತ್ರ ಬಂದು ನೋಡಿದ್ಲು. ಆಗ ಕಾಣಿಸ್ತು ಅವಳಿಗೆ ಆ ದೈತ್ಯ ರೂಪಿ ಮಾನವ ಮಡ್ಲಲ್ಲಿ ಒಬ್ಬ ಪುಟ್ಟ ಬಾಲಕ ಇದ್ದ. ಆ ಬಾಲಕನ ಕೂದಲು ಮತ್ತು ಕಣ್ಣು ಎರಡೂ ಕೆಂಪಾಗಿತ್ತು. ಅವನ ಮುಖ ದೈತ್ಯ ರೂಪಿ ಮಾನವನ ಮುಖದ ಹಾಗೆ ನೇರಳೆ ಬಣ್ಣಕ್ಕೆ ತಿರುಗಿತ್ತು. ಮುಖದಲ್ಲಿ ಜೀವಂತಿಕೆಯ ಕಳೆನೇ ಇರಲಿಲ್ಲ. ಆದ್ರೂ ಆ ಬಾಲಕ ಯಾರು ಅಂತ ಅರುಂಧತಿಗೆ ಗೊತ್ತಾಯ್ತು. ಅವನು ಅಂಗರಾಜ್ಯದ ಪುಟ್ಟ ಮಹಾರಾಜ ಆಗಿದ್ದ. ಕಳೆದ ರಾತ್ರಿ ರಾಜಭವನಕ್ಕೆ ಬಂದ ನಂತರ ತಪ್ಪಿಸ್ಕೊಂಡಿದ್ದವನು ಈಗ ಇಲ್ಲಿ ಈ ದೈತ್ಯ ರೂಪದ ಮನುಷ್ಯನ ಹತ್ರ ಸಿಕ್ಕಾಕೊಂಡಿದ್ದ. ಆದ್ರೆ ಈ ಬಾಲಕನ್ನ ದೈತ್ಯ ಮಾನವ ಯಾಕೆ ಇತ್ಕೊಂಡಿದ್ದಾನೆ, ಅವನನ್ನ ಈ ಸೈನಿಕರು ಯಾಕೆ ಹೊಡಿತಾ ಇದಾರೆ ಅಂತ ಅರುಂಧತಿಗೆ ಸ್ವಲ್ಪ ಕನ್ಫ್ಯೂಷನ್ ಆಯ್ತು. ಈ ಸೈನಿಕರು ಮಗುವನ್ನ ಈ ಮನುಷ್ಯನಿಂದ ರಕ್ಷಣೆ ಮಾಡೋದಕ್ಕೆ ನೋಡ್ತಿದಾರೋ ಅಥವಾ ಆ ದೈತ್ಯ ಮಾನವ ಮಗುವನ್ನ ಇವರಿಂದ ಬಚಾಯಿಸ್ತಾ ಇದ್ದಾನೋ ಅಂತ ಅರುಂಧತಿಗೆ ಅರ್ಥ ಆಗ್ಲಿಲ್ಲ. ಒಂದು ಕ್ಷಣ ಅವಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ತಡಬಡಿಸೋ ಹಾಗಾಯ್ತು. ಆದ್ರೆ ಆ ದೈತ್ಯ ಮಾನವ ಕೂಗ್ತಾ ಇರೋದನ್ನ ಕೇಳಿ ಅವಳಿಗೆ ಏನೋ ನೆನ್ಪಾಯ್ತು. ಏನಂದ್ರೆ ಅವಳು ಕಾರ್ಕೋಟಕ ರಾಜ್ಯಕ್ಕೆ ಬರ್ಬೇಕಾದ್ರೆ 7 ದಿನಗಳ ಕಾಲ ಅಂಗರಾಜ್ಯದವರ ಕುದುರೆ ಗಾಡಿಯಲ್ಲಿ ಪ್ರಯಾಣ ಮಾಡ್ತಾ ಇದ್ಲಲ್ಲ, ಆಗ ಗಾಡಿಯ ಹಿಂದಿನ ಮರದ ಪೆಟ್ಟಿಗೆಯಿಂದ ಇದೇ ಧ್ವನಿ ಸತತವಾಗಿ ಅವಳಿಗೆ ಕೇಳಿಸ್ತಾನೆ ಇತ್ತು. ಹಾಗಾಗಿ ಅರುಂಧತಿ ಆ ಧ್ವನಿನ ಇಲ್ಲಿ ಕಂಡುಹಿಡಿದ್ಲು. ಆ ಪೆಟ್ಟಿಗೆಯಲ್ಲಿದ್ದ ಮನುಷ್ಯಂಗೂ ಅಂಗರಾಜ್ಯದ ಪುಟ್ಟ ಮಹಾರಾಜಗೂ ಏನೋ ಸಂಬಂಧ ಇದೆ ಅಂತ ಅರುಂಧತಿ ಊಹಿಸಿದ್ಲು. ಅದರ ಪ್ರಕಾರ ನೋಡಿದ್ರೆ ದೈತ್ಯ ಮಾನವ ಈ ಮಗುವನ್ನ ಸೈನಿಕರಿಂದ ಬಚಾಯಿಸ್ತಾ ಇದ್ದಾನೆ ಅಂತ ಅರ್ಥ ಮಾಡ್ಕೊಂಡು ಅರುಂಧತಿ ಈಗ ಸೈನಿಕರ ಕಡೆ ಗಮನ ಹರಿಸಿದ್ಲು. 2 ಕ್ಷಣದಲ್ಲಿ ಅಲ್ಲಿದ್ದ ಕಾರ್ಕೋಟಕದ ಸೈನಿಕರನ್ನೆಲ್ಲ ಹೊಡೆದು ಹಾಕಿ ದೈತ್ಯ ಮಾನವನ ಹತ್ರ ಬಂದ್ಲು. ಆ ದೈತ್ಯ ಮಾನವ ಮಗುವನ್ನ ತನ್ನ ಎದೆಗೆ ಅಪ್ಪಿ ಹಿಡಿದಿದ್ದ. ಅರುಂಧತಿ ಅವನ ಹತ್ರ ಹೋಗ್ತಿದ್ದ ಹಾಗೆ ಗುರ್ ಅನ್ನೋದಕ್ಕೆ ಶುರು ಮಾಡ್ದ. ಯಾಕಂದ್ರೆ ಅವನಿಗೆ ಅರುಂಧತಿಯ ಪರಿಚಯ ಇರಲಿಲ್ಲ. ಅರುಂಧತಿ ಅವನ ಮುಂದೆ ಮೊಣಕಾಲೂರಿ ಕೂತ್ಕೊಂಡು, ಮಗುನ ನನಗ್ ಕೊಡು, ನಾನು ಅವನಿಗೆ ಏನು ತೊಂದರೆ ಮಾಡಲ್ಲ, ನಾನು ಈ ಪುಟ್ಟ ಮಹಾರಾಜನ ಅಣ್ಣ ಅಂತ ಹೇಳಿದ್ಲು. ಆ ದೈತ್ಯ ಮಾನವ ಈಗಾಗ್ಲೇ ಸೈನಿಕರಿಂದ ಸಿಕ್ಕಾಪಟ್ಟೆ ಹೊಡ್ತಾ ತಿಂದಿದ್ದ. ಅವನ ದೇಹ ಆಗ್ಲೇ ಜೀರ್ಣ ಆಗೋ ಸ್ಥಿತಿಗೆ ಬಂದು ತಲುಪಿತ್ತು. ಅವನಿಗೆ ಅರುಂಧತಿಯ ಮಾತು ಕೇಳ್ತಿದ್ದ ಹಾಗೆ ಹಿತ ಅನ್ನಿಸ್ತು. ತಕ್ಷಣ ಅವನು ತನ್ನ ಕೈ ಹಿಡಿತವನ್ನ ಸಡಿಲ ಮಾಡ್ದ. ಅರುಂಧತಿ ಅದಕ್ಕೆ ಕಾಯ್ತಿದ್ದವಳ ಹಾಗೆ ಅವನ ಎದೆ ಮೇಲಿದ್ದ ಮಗುವನ್ನ ಎತ್ಕೊಂಡ್ಲು. ನಂತರ ಆ ದೈತ್ಯ ಮಾನವನಿಗೆ ಏನಾಗಿದೆ ನೋಡೋಣ ಅಂತ ಸಮಾಧಾನದಿಂದ ಅವನ ಕಡೆ ನೋಡ್ದವಳಿಗೆ ತಲೆ ಸುತ್ತು ಬರೋದೊಂದು ಬಾಕಿ. ಯಾಕಂದ್ರೆ ಆ ದೈತ್ಯ ಮಾನವನ ಶರೀರದ ವಿನ್ಯಾಸ ತುಂಬಾ ವಿಚಿತ್ರವಾಗಿ ಹೋಗಿತ್ತು. ರಕ್ತ ನಾಳಗಳು ಎಲ್ಲೆಲ್ಲಿಂದನೂ ಎಲ್ಲೆಲ್ಲಿಗೂ ಕನೆಕ್ಟ್ ಆಗಿದ್ವು. ಅವನ ಮಾಂಸ ಖಂಡಗಳು ಅಗತ್ಯಕ್ಕಿಂತ ಜಾಸ್ತಿ ಬೆಳೆದಿತ್ತು. ಮೂಳೆಗಳಿಗಿರ್ಬೇಕಾದ ಜಾಗ ಕೂಡ ಸರಿ ಇರಲಿಲ್ಲ. ಅವನ ದೇಹದ ಆಕಾರ ಪೂರ್ತಿ ವಿಚಿತ್ರ ರೀತಿಯಲ್ಲಿ ಬದಲಾಗಿ ಹೋಗಿತ್ತು. ನೋಡೋದಕ್ಕೆ ಮನುಷ್ಯನ ಶರೀರದ ಹಾಗೆ ಕಾಣ್ತಾ ಇದ್ರು ಕೂಡ ಶರೀರದೊಳಗಿನ ನರವ್ಯೂಹ ಮೊದಲಾದವುಗಳ ವಿನ್ಯಾಸ ಸಂಪೂರ್ಣ ಬದಲಾಗಿತ್ತು. ಅದನ್ನ ನೋಡಿ ಅರುಂಧತಿ ಒಬ್ಬರ ದೇಹವನ್ನ ಈ ತರ ಮಾರ್ಪಾಟು ಮಾಡೋಕೆ ಸಾಧ್ಯನಾ ಅಂತ ಆಶ್ಚರ್ಯಪಟ್ಲು. ಆಗ ಅವಳಿಗೆ ರಾಜಸೇನ ಹೇಳಿದ್ದು ನೆನ್ಪಾಯ್ತು. ಮಧ್ಯಮ ರಾಜ್ಯದವರು ಮಾಡ್ತಾ ಇದ್ದ ಅತ್ಯಂತ ಕ್ರೂರವಾದ ಕ್ರಿಯೆಗೆ ಈತ ಒಳಗಾಗಿದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು. ಅವನಿಗೆ ಏನಾಗಿದೆ ಅಂತಾನೆ ಅರುಂಧತಿಗೆ ಗೊತ್ತಿರ್ಲಿಲ್ಲ. ಆದ್ರೂ ಅವನನ್ನ ಉಳಿಸ್ಬೇಕು ಅನ್ಕೊಂಡು ಅವನನ್ನ ಎಬ್ಬಿಸೋದಕ್ಕೆ ಅಂತ ನೋಡಿದ್ಲು. ಆದ್ರೆ ಅವಳಿಂದ ಆ ದೈತ್ಯನನ್ನ ಅಲುಗಾಡ್ಸೋದಕ್ಕೂ ಸಹ ಆಗ್ಲಿಲ್ಲ. ಅವನು ಮಲ್ಕೊಂಡಿದ್ದ ಕಡೆಯಿಂದ ಆ ಪುಟ್ಟ ಬಾಲಕನ ಕಡೆನೇ ನೋಡ್ತಾ ಇದ್ದ. ಅರುಂಧತಿ ಮತ್ತೊಂದು ಬಾರಿ, ಹೆದರ್ಬೇಡ, ಇವನನ್ನ ನಾನ್ ಕಾಪಾಡ್ತೀನಿ ಅಂತ ದೈತ್ಯ ಮಾನವನಿಗೆ ಭರವಸೆ ಕೊಡೋ ಹಾಗೆ ಹೇಳಿದ್ಲು. ಆ ಮಾತನ್ನ ಕೇಳಿ ದೈತ್ಯ ಮಾನವನ ಮುಖ ಸ್ವಲ್ಪ ಅರಳಿತು. ಅವನು ಬಾಲಕನ ಕಡೆ ಪ್ರೀತಿಯಿಂದ ನೋಡ್ತಾ ನೋಡ್ತಾ ತನ್ನ ತಲೆಯನ್ನ ವಾಲಿಸ್ಬಿಟ್ಟ. ಪುಟ್ಟ ಬಾಲಕ ಈಗ ಸುರಕ್ಷಿತವಾಗಿದ್ದಾನೆ ಅನ್ನೋ ಭಾವನೆ ಬಂದ ಕೂಡ್ಲೆ ಆಗಿಂದ ಹಿಡಿದಿಟ್ಟಿದ್ದ ಅವನ ಪ್ರಾಣ ಹೊರಟು ಹೋಗಿತ್ತು. ಅವನು ಕಡೆಯದಾಗಿ ಆ ಬಾಲಕನ ಕಡೆ ನೋಡಿದ ನೋಟ ಕಂಡು ಅರುಂಧತಿ ಬೆಚ್ಚಿದ್ಲು. ಯಾಕಂದ್ರೆ ಆ ನೋಟ ಭರತ ಚಿಕ್ಕಪ್ಪ ತನ್ನನ್ನ ಯಾವಾಗ್ಲೂ ನೋಡುವ ನೋಟದ ರೀತಿಯಲ್ಲಿತ್ತು. ತನ್ನನ್ನ ಅತ್ಯಂತ ಪ್ರೀತಿಸುವ ಒಬ್ಬ ವ್ಯಕ್ತಿ ನೋಡುವ ನೋಟ ಆಗಿತ್ತು ಅದು. ಹಾಗಾದ್ರೆ ಈ ದೈತ್ಯ ಮಾನವ ಈ ಹುಡುಗನ ಸಂಬಂಧಿಕನ ಅಂತ ಯೋಚಿಸಿದ ಅರುಂಧತಿಗೆ ಬೆನ್ಹುರಿಲಿ ನಡ್ಕ ಬಂತು. ಕೊನೆಗೆ ಇದು ಯೋಚಿಸೋ ಸಮಯ ಅಲ್ಲ, ಓಡ್ ಹೋಗೋ ಸಮಯ
ಅಂತ ಅವಳು ಪುಟ್ಟ ಬಾಲಕನ ಎತ್ಕೊಂಡು ಹೊರಗೆ ಬರೋದಕ್ಕೆ ಅಂತ ಹಿಂದೆ ತಿರುಗಿದ್ಲು. ಬಾಲಕ ಚಿಕ್ಕವನಾಗಿದ್ರು ದಷ್ಟಪುಷ್ಟವಾಗಿದ್ದ. ಹಾಗಾಗಿ ಚಿಕ್ಕ ಆಕಾರದ ಅರುಂಧತಿಗೆ ಅವನನ್ನ ಹೊತ್ಕೊಳ್ಳೋದು ತುಂಬಾ ಕಷ್ಟ ಆಗಿತ್ತು. ಮಿಂಚು ಮತ್ತು ಪುಟ್ಮಲ್ಲಿ ಎರಡು ರಾಜಭವನದ ಹೊರಗೆ ನಿಂತು ಸೈನಿಕರನ್ನ ಎದುರಿಸ್ತಾ ಇದ್ವು. ಹಾಗಾಗಿ ಈಗ ಅರುಂಧತಿನೇ ಅವನನ್ನ ಹೊತ್ಕೊಂಡು ಬರ್ಬೇಕಾಯ್ತು. ಹೊರಗೆ ಬರ್ತಾ ಇರುವಾಗ ದಾರಿಲಿ ಅರುಂಧತಿ ಅನೇಕ ಹೂಜಿಗಳನ್ನ ನೋಡಿದ್ಲು. ಅದರಲ್ಲಿ ಹಲವಾರು ಮನುಷ್ಯರ ದೇಹಗಳನ್ನ ಮುಳುಗಿಸಲಾಗಿತ್ತು. ಅದರೊಳಗಿಂದ ಅವರ ತಲೆ ಮಾತ್ರ ಮೇಲೆ ಕಾಣ್ತಾ ಇತ್ತು. ಅವರ ಮುಖಗಳು ಕೂಡ ನೇರಳೆ ಬಣ್ಣಕ್ಕೆ ತಿರುಗಿದ್ವು. ಮುಖದಲ್ಲಿ ಜೀವಂತಿಕೆಯ ಕಳೆನೇ ಇರಲಿಲ್ಲ. ಇವರು ಕೂಡ ಆ ದೈತ್ಯ ಮಾನವನ ಹಾಗೆ ಕಾಣ್ತಾ ಇದ್ರು. ಅರುಂಧತಿ ಅದನ್ನ ಗಮನಿಸ್ತಾ ಹೊರಗೆ ಬಂದ್ಲು. ಆ ಹೂಜಿಗಳನ್ನ ನೋಡಿದ್ಮೇಲೆ ಅರುಂಧತಿಗೆ ಸ್ಪಷ್ಟವಾಗಿ ಗೊತ್ತಾಯ್ತು, ಅಂಗರಾಜ್ಯದ ಪುಟ್ಟ ಮಹಾರಾಜನ್ ಜೊತೆ ಏನ್ ನಡೆದಿರಬಹುದು ಅಂತ ಅವಳು ಊಹಿಸಿದ್ಲು. ಅವಳ ಹೃದಯ ನೋವಿನಿಂದ ಬೆಂದು ಹೋದಾಗಾಯ್ತು. ಹೊರಗೆ ಬರ್ತಿದ್ದ ಹಾಗೆ ಮಿಂಚು ಅಂತ ಒಂದು ಕೂಗ್ ಹಾಕಿದ್ಲು. ಕೂಡ್ಲೆ ಕಡು ಕಪ್ಪು ಚಿರತೆ ಹಾಡ್ಕೊಂಡ್ ಬಂದು ಅರುಂಧತಿ ಮುಂದೆ ನಿಂತ್ಕೊಂತು. ಅರುಂಧತಿ ಬಾಲಕನ ಮಿಂಚುವಿನ ಮೇಲೆ ಮಲಗಿಸಿ ಕರ್ಕೊಂಡು ಹೋಗು ಬೇಗ ಅಂತ ಹೇಳಿದ್ಲು. ಮಿಂಚು ಬಾಲಕನ ಎತ್ಕೊಂಡು ಅಲ್ಲಿಂದ ಹಾರಿ ಮರಿಯಾಯ್ತು. ನಂತರ ಅರುಂಧತಿ ಅಲ್ಲಿ ನಿಂತಿದ್ದ ಸೈನಿಕರ ಕಡೆ ತಿರುಗಿದ್ಲು. ಈಗ ಅವಳ ಹೃದಯ ಸೇಡಿನಿಂದ ಧಗಧಗಿಸ್ತಾ ಇತ್ತು. ಆ ಬಾಲಕಂಗೆ ಈ ಸ್ಥಿತಿ ತಂದೋರು ಯಾರು ಅಂತ ಸೈನಿಕರಿಗೆ ಕೇಳಿದ್ಲು. ಪುಟ್ಮಲ್ಲಿ ಜೊತೆ ಕಾದಾಡ್ತಾ ಇದ್ದ ಸೈನಿಕರು ಅವಳ ಕಡೆ ಆಶ್ಚರ್ಯದಿಂದ ತಿರುಗಿ ನೋಡಿದ್ರು. ಅವರ ಕಣ್ಣಿಗೆ ಅರುಂಧತಿ ಶಕ್ತಿಹೀನ ಯುವಕನ ಹಾಗೆ ಕಂಡ್ಲು. ಸೈನಿಕರು ದೈತ್ಯ ಮಾನವರಿಗೆ ಭಯಾನಕ ಪ್ರಾಣಿಗೆ ಹೆದರ್ತಾ ಇದ್ರು. ಆದ್ರೆ ಅರುಂಧತಿಯನ್ನ ನೋಡಿ ಅವರಿಗೆ ಹೆದರಿಕೆ ಆಗ್ಲಿಲ್ಲ. ಬದ್ಲಿಗೆ ಅರುಂಧತಿ ಕಡೆ ಅಸಡ್ಡೆಯಿಂದ ನೋಡ್ತಾ, ಅದ್ನೆಲ್ಲ ಕೇಳೋದಕ್ಕೆ ನೀನ್ ಯಾರು, ನಿಂಗ್ಯಾಕೆ ಹೇಳ್ಬೇಕು ನಾವು ಅಂತ ಹೇಳ್ತಾ ಮುಂದೆ ಬಂದ್ರು. ಅರುಂಧತಿ ಈಗಾಗ್ಲೇ ಸಿಟ್ಟಿನಿಂದ ಕುದ್ದು ಹೋಗಿದ್ಲು. ಈಗ ಈ ಸೈನಿಕರ ವರ್ತನೆಯನ್ನ ಅವಳಿಂದ ಸಹಿಸೋದಕ್ಕೆ ಆಗ್ಲಿಲ್ಲ. ಕೂಡ್ಲೆ ಅವಳು ತನ್ನ ಮೈಯಿಂದ ನೇರಳೆ ಬಣ್ಣವನ್ನ ಹೊರಸೂಸೋದಕ್ಕೆ ಪ್ರಾರಂಭ ಮಾಡಿದ್ಲು. ಸೈನಿಕರು ಅವಳ ಹತ್ರ ಬರ್ತಾ ಇದ್ದವರು ನೇರಳೆ ಬಣ್ಣದ ಶಕ್ತಿ ನೋಡಿ ಗಾಬರಿಯಿಂದ ಹಿಂದೆ ತಿರುಗಿದ್ರು. ನೋಡಿದ್ರೆ ಹಿಂದಿನಿಂದಲೂ 5 ಜನ ಯುವಕರು ನೇರಳೆ ಬಣ್ಣದ ಶಕ್ತಿಯನ್ನ ಹೊರಸೂಸ್ತಾ ಇವರ ಕಡೆನೆ ಬರ್ತಾ ಇರೋದು ಕಾಣಿಸ್ತು. ಸೈನಿಕರಿಗೆ ತಲೆ ತಿರುಗಿ ಹೋಯ್ತು. ಒಟ್ಟು 6 ಜನ ನೇರಳೆ ಬಣ್ಣದ ಶಕ್ತಿಗಳು ಒಂದೇ ಕಡೆಯಲ್ಲಿ ಹೇಗ್ ಸಾಧ್ಯ ಅಂತ ಎಲ್ರೂ ಗಾಬರಿಯಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಆ 5 ನೇರಳೆ ಬಣ್ಣದವರು ಇಂದುಮಿತ್ರ ಮತ್ತು ಸಂಗಡಿಗರಾಗಿದ್ರು. ಅರುಂಧತಿ ತನ್ನ ಮಾತನ್ನ ಕೇಳಿದ ಕೂಡ್ಲೆ ಅಷ್ಟು ಅವಸರದಿಂದ ಹೊರಟಿದ್ದನ್ನ ನೋಡಿ ಇಂದುಮಿತ್ರಂಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಗಿ ಹೋಗಿತ್ತು. ಅವನು ಉಳಿದವರಿಗೆ ವಿಷಯ ತಿಳಿಸಿ ಎಲ್ಲರ ಜೊತೆ ಆ ಸ್ಥಳಕ್ಕೆ ಬಂದು ತಲುಪುವಷ್ಟರಲ್ಲಿ ಅರುಂಧತಿ ನೇರಳೆ ಬಣ್ಣವನ್ನ ಹೊರಸೂಸ್ತಾ ನಿಂತಿರೋದು ಕಾಣಿಸ್ತು. ಅದನ್ನ ನೋಡ್ತಿದ್ದ ಹಾಗೆ ಈ 5 ಜನರು ತಾವು ನೇರಳೆ ಬಣ್ಣವನ್ನ ಹೊರಸೂಸೋದಕ್ಕೆ ಪ್ರಾರಂಭ ಮಾಡ್ಕೊಂಡ್ರು. ಅರುಂಧತಿ ಸೈನಿಕರ ಮುಖ್ಯಸ್ಥನ ಹತ್ರ ಬಂದು ಆ ಬಾಲಕನಿಗೆ ಆ ತರ ಆಗೋದಿಕ್ಕೆ ಕಾರಣ ಯಾರು ಅಂತ ಕುತ್ತಿಗೆ ಪಟ್ಟಿ ಹಿಡಿದು ಕೇಳಿದ್ಲು. ನಮ್ಮ ಮಹಾರಾಜ್ರೇ ಕಾರಣ. ನಿನ್ನೆ ಅಂಗರಾಜ್ಯದ ಪುಟ್ಟ ಬಾಲಕನ ನೋಡಿ ನಮ್ಮ ಮಹಾರಾಜರ ತಲೆಯಲ್ಲಿ ಒಂದು ಕೆಟ್ಟ ಯೋಚನೆ ಬಂದು ಇಷ್ಟೆಲ್ಲ ಆಯ್ತು ಅಂತ ಆ ಮುಖ್ಯಸ್ಥ ಹೇಳ್ದ. ಕೂಡ್ಲೆ ಅರುಂಧತಿಯ ಕಣ್ಣು ಕೆಂಡದ ಉಂಡೆಗಳಾಗಿದ್ವು. ಈಗಾಗ್ಲೇ ಇದಕ್ಕೆ ಕಾರ್ಕೋಟಕದ ಮಹಾರಾಜನೇ ಕಾರಣ ಅಂತ ಅವಳು ಊಹಿಸಿದ್ಲು. ಆದ್ರೆ ಈಗ ಅವನೇ ಕಾರಣ ಅಂತ ಸರಿಯಾಗಿ ಗೊತ್ತಾದಾಗ ಅರುಂಧತಿ ಕೋಪದಿಂದ ಕುದ್ದು ಹೋದ್ಲು. ಕಾರ್ಕೋಟಕದ ಮಹಾರಾಜನ ಪಾಪದ ಖಾತೆಗೆ ಮತ್ತೊಂದು ಪಾಪಕೃತ್ಯ ಸೇರ್ಕೊಂತು ಅಂತ ಅರುಂಧತಿ ಅಂದ್ಕೊಂಡ್ಲು. ಅದನ್ನ ನೆನ್ಸ್ಕೊಳ್ತಾ ಇದ್ದ ಹಾಗೆ ಅವಳ ತುಟಿ ಅಂಚಲಿ ಒಂದು ಕ್ರೂರವಾದ ನಗು ಮೂಡ್ತು. ಆ ನಗುವನ್ನ ಇಂದುಮಿತ್ರ ಗಮನಿಸ್ತ. ಅರುಂಧತಿಯ ಮುಖದಲ್ಲಿ ಈ ತರ ನಗು ಮೂಡ್ತು ಅಂದ್ರೆ ಶತ್ರು ಸತ್ತ ಅಂತಾನೆ ಲೆಕ್ಕ. ಈಗ ಈ ನಗುವಿಗಾಗಿ ಯಾರು ಬಲಿಯಾಗ್ತಾರೋ ಅಂತ ಇಂದುಮಿತ್ರ ಬೆಚ್ಚತ. ದೂರದಿಂದ ಕೆಲವು ಜನ ಓಡ್ ಬರ್ತಾ ಇರೋ ಸದ್ದು ಕೇಳಿಸ್ತು. ಅರುಂಧತಿ ಬಾ ಹೋಗೋಣ, ಇಲ್ಲಿಗೆ ಮತ್ತಷ್ಟು ಸೈನಿಕರು ಬರ್ತಾ ಇರೋ ಹಾಗಿದೆ. ನಾವ್ ಯಾರು ಅಂತ ಇವರಿಗೆ ಈಗ್ಲೇ ಗೊತ್ತಾಗೋದ್ ಬೇಡ, ಹೊರಡು ಬೇಗ ಅಂತ ಇಂದುಮಿತ್ರ ಅವಸರ ಮಾಡ್ದ. ಅರುಂಧತಿಗೆ ಅದು ಸರಿ ಅನ್ನಿಸ್ತು. ಕೂಡ್ಲೆ ಪುಟ್ಮಲ್ಲಿ ಮತ್ತು ರಕ್ತಗೆಂಪು ಮೊಲ ಎರಡೂ ತಮ್ಮ ಸಹಜ ರೂಪಕ್ಕೆ ಬಂದ್ವು. ಮತ್ತೊಂದು ನಿಮಿಷದಲ್ಲಿ ಅವರೆಲ್ಲರೂ ಮಾಯವಾಗಿದ್ರು. ಅಲ್ಲಿಗೆ ಬಂದ ಸೈನಿಕರಿಗೆ ಅವರು ಯಾರು ಅಂತ ಕೂಡ ಕಾಣಿಸ್ಲಿಲ್ಲ. ಎಲ್ರೂ ಮಿಂಚಿನ ಹಾಗೆ ಬಂದು ಮಿಂಚಿನ ಹಾಗೆ ಮರೆಯಾಗ್ಬಿಟ್ಟಿದ್ರು. ರಾಜಭವನದಿಂದ ವಸತಿ ಗೃಹಕ್ಕೆ ಬಂದ ಅರುಂಧತಿ ತನ್ನ ರಕ್ತಸಿಕ್ತವಾಗಿದ್ದ ಬಟ್ಟೆಯನ್ನು ಬದಲಾಯಿಸದೆ ಸೀದಾ ತನ್ನ ಕೋಣೆಗೆ ನುಗ್ಗಿದ್ಲು. ಅಲ್ಲಿ ಚಿರತೆ ರೂಪದಲ್ಲಿದ್ದ ಮಿಂಚು ಪುಟ್ಟ ಮಹಾರಾಜ ಮತ್ತು ಅವನ ರಾಜಗುರುವನ್ನ ಅಲ್ಲಿಗೆ ಹೊತ್ಕೊಂಡ್ ಬಂದಿತ್ತು. ಅದನ್ನ ನೋಡಿ ಅರುಂಧತಿ ಸಮಾಧಾನದ ನಿಟ್ಟುಸಿರು ಬಿಟ್ಲು. ರಾಜಗುರು ಪ್ರಜ್ಞೆ ಇಲ್ಲದೆ ಹಾಸಿಗೆ ಮೇಲೆ ಮಲಗಿದ್ರೆ ಪುಟ್ಟ ಮಹಾರಾಜ ಕುರ್ಚಿಯ ಮೇಲೆ ಶೂನ್ಯವನ್ನ ದಿಟ್ಟಿಸ್ತಾ ಕೂತಿದ್ದ. ಅವನ ಕೈಲಿ ಬೆಕ್ಕಿನ ರೂಪದ ಮಿಂಚು ಇತ್ತು.
ಅಷ್ಟರಲ್ಲಿ ಅಲ್ಲಿಗೆ ತಲುಪಿದ ಇಂದುಮಿತ್ರ ಮತ್ತೆ ಸಂಗಡಿಗರಿಗೆ ಇವರಿಬ್ರು ಯಾರು ಅಂತಾಗ್ಲಿ ಯಾಕೆ ಇಲ್ಲಿದ್ದಾರೆ ಅಂತಾಗ್ಲಿ ಗೊತ್ತಾಗ್ಲಿಲ್ಲ. ವಯಸ್ಸಾದ ವ್ಯಕ್ತಿಯನ್ನ ನೋಡಿ ಅವರಿಗೆ ಏನೂ ಅನ್ಸ್ಲಿಲ್ಲ. ಆದ್ರೆ ಆ ಪುಟ್ಟ ಬಾಲಕ ಯಾಕೋ ಅವರ ಕಣ್ಣಿಗೆ ವಿಚಿತ್ರವಾಗಿ ಕಂಡ. ಯಾಕಂದ್ರೆ ಬಾಲಕನ ಕಣ್ಣು ಮತ್ತು ಕೂದಲು ಎರಡೂ ಕೆಂಪಾಗಿತ್ತು. ಅವನ ಕಣ್ಣು ಅದೇನನ್ನ ದಿಟ್ಟಿಸ್ತಾ ಇತ್ತು ಅಂತ ಗೊತ್ತಾಗ್ತಾನೆ ಇರ್ಲಿಲ್ಲ. ಆ ಬಾಲಕನ ಮುಖ ಸತ್ತವರ ಮುಖದ ಹಾಗಿತ್ತು, ಜೀವಂತಿಕೆನೇ ಇರ್ಲಿಲ್ಲ. ಹಾಗಾಗಿ ಇಂದುಮಿತ್ರ ಮತ್ತೆ ಸಂಗಡಿಗರು ಆ ಕೋಣೆಯೊಳಗೆ ಬರೋದಕ್ಕೆ ಸ್ವಲ್ಪ ಅಳಕಿದ್ರು. ಈ ಬಾಲಕ ಅಂಗರಾಜ್ಯದ ಪುಟ್ಟ ಮಹಾರಾಜ, ಇಲ್ಲಿ ಮಲಗಿರೋರು ಆತನ ರಾಜಗುರು ಅಂತ ಅರುಂಧತಿ ಹೇಳಿದ್ಲು. ಓ, ಅಂಗರಾಜ್ಯದವರ? ಅದೇ ಬೆಳಗ್ಗೆ ಕಾರ್ಕೋಟಕದ ಸೈನಿಕರ ಜೊತೆ ಜಗಳ ಆಡ್ದವರು ಅಂತ ಇಂದುಮಿತ್ರ ನೆನಪು ಮಾಡ್ಕೊಂಡ. ಆದ್ರೆ ಇವ್ರ ಜೊತೆ ಅರುಂಧತಿಗೆ ಏನ್ ಸಂಬಂಧ ಅಂತ ಎಷ್ಟು ಯೋಚಿಸಿದ್ರು ಅವನಿಗೆ ಹೊಳಿಲಿಲ್ಲ. ಯಾಕಂದ್ರೆ ತಾನು ಇಲ್ಲಿಗೆ ಬರುವಾಗ ಅಂಗರಾಜ್ಯದವರ ಕುದುರೆ ಗಾಡಿಯಲ್ಲಿ ಬಂದೆ ಅಂತ ಅರುಂಧತಿ ಅವ್ರು ಯಾರಿಗೂ ಹೇಳಿರ್ಲಿಲ್ಲ. ಹಾಗಾಗಿ ಯಾರಿಗೂ ಅರುಂಧತಿ ಇವ್ರನ್ನ ಯಾಕೆ ಕಾಪಾಡಿದ್ಲು ಅಂತ ಗೊತ್ತಾಗ್ಲಿಲ್ಲ. ಇವರಿಗಾಗಿ ಅರುಂಧತಿ ರಾಜಭವನದಲ್ಲಿ ಎಲ್ಲಾ ಸೈನಿಕರನ್ನು ಎದುರು ಹಾಕೊಂಡಿದ್ಲು ಅಂತ ಗೊತ್ತಾದಾಗ ಈ ಬಾಲಕನಲ್ಲಿ ಅಂತದ್ದೇನಿರಬಹುದು ಅಂತ ಎಲ್ರೂ ಅವನ್ ಕಡೆನೆ ನೋಡೋದಕ್ಕೆ ಶುರು ಮಾಡಿದ್ರು. ಅದನ್ನ ಗಮನಿಸಿದ ಮಿಂಚು ಮಾನವನ ಭಾಷೆಯಲ್ಲಿ ಅರುಂಧತಿ ಕಾರ್ಕೋಟಕಕ್ಕೆ ಬರುವಾಗ ನಡೆದ ಘಟನೆಯನ್ನ ಎಲ್ರಿಗೂ ಹೇಳ್ತು. ವಿಷಯ ಗೊತ್ತಾದಾಗ ಎಲ್ರಿಗೂ ಅರುಂಧತಿ ಇವರಿಬ್ಬರನ್ನ ಯಾಕೆ ಕಾಪಾಡಿದ್ಲು ಅಂತ ಅರ್ಥ ಆಯ್ತು. ಮೇಲ್ನೋಟಕ್ಕೆ ಇವರಿಬ್ಬರಿಗೂ ಗಂಭೀರವಾಗಿ ಪೆಟ್ಟಾಗಿರೋ ಹಾಗೆ ಕಾಣ್ತಿತ್ತು. ಹಾಗಾಗಿ ಅರುಂಧತಿ ಅವರಿಗೆ ಚಿಕಿತ್ಸೆ ಕೊಡೋದಕ್ಕೆ ಅನುಕೂಲವಾಗ್ಲಿ ಅಂತ ಎಲ್ರೂ ಅರುಂಧತಿಯನ್ನ ಅಲ್ಲಿ ಬಿಟ್ಟು ಬಾಗ್ಲು ಹಾಕೊಂಡು ಹೊರಟೋದ್ರು. ಅರುಂಧತಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ರಾಜಗುರುವಿನ ಬಾಯೊಳಗೆ ಕೆಲವು ಗುಳಿಗೆಗಳನ್ನ ತುರುಕಿ ಮತ್ತೆ ಕೆಲವು ಮೂಲಿಕೆಗಳನ್ನ ಮೂಗಿನ ಬಳಿ ಹಿಡಿದ್ಲು. ಇದರಿಂದ ರಾಜಗುರುವಿನ ಉಸಿರಾಟ ಸರಾಗವಾಗಿ ನಡೆಯೋದಕ್ಕೆ ಶುರುವಾಯಿತು. ಅರುಂಧತಿ ರಾಜಗುರುವಿಗೆ ಚಿಕಿತ್ಸೆ ಮಾಡೋದಕ್ಕೆ ಅಂತ ಆ ಕಡೆ ಈ ಕಡೆ ಓಡಾಡ್ತಾ ಇದ್ರೆ ಪುಟ್ಟ ಬಾಲಕ ತನಗೂ ಅದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಕೂತ್ಕೊಂಡಿದ್ದ. ಅವನ ಎರಡೂ ಪಕ್ಕಗಳಲ್ಲಿ ಪುಟ್ಟಮಲಿ ಮತ್ತೆ ರಕ್ತಗೆಂಪು ಮೊಲ ಕೂತ್ಕೊಂಡಿದ್ವು. ಆ ಪ್ರಾಣಿಗಳು ಕೂಡ ಆ ಬಾಲಕನ ಕಂಡು ಹಿಡಿದಿದ್ವು. ಆದ್ರೆ ಈ ಬಾಲಕ ಯಾಕೆ ತಮ್ಮನ್ನ ಕಂಡು ಹಿಡಿತಾ ಇಲ್ಲ ಅಂತ ಅವುಗಳಿಗೆ ಗೊಂದಲ ಆಗಿತ್ತು. ಮೊದ್ಲೆಲ್ಲ ತಮ್ಮ ಜೊತೆ ಎಷ್ಟೆಲ್ಲ ಆಟ ಆಡ್ತಾ ಇದ್ದ ಹುಡುಗ ಈಗ ಮಂಗ್ ಹೊಡೆದವನಾಗೆ ಯಾಕೆ ಕೂತಿದ್ದಾನೆ ಅಂತ ಆ ಎರಡೂ ಪ್ರಾಣಿಗಳು ಯೋಚಿಸ್ತಾ ಇದ್ವು. ತಮ್ಮನ್ನ ನೋಡಿದ ಕೂಡ್ಲೆ ಅವನ ಕಣ್ಣು ಯಾಕೆ ಮಿಂಚ್ಲಿಲ್ಲ, ತಮ್ಮ ಮೈ ಯಾಕೆ ಸವರ್ತಿಲ್ಲ ಅಂತ ಪುಟ್ಟಮಲ್ಲಿಗೆ ಕೂಡ ಚಿಂತೆ ಶುರುವಾಗಿತ್ತು. ಮಿಂಚು ಈಗಾಗ್ಲೇ ಪುಟ್ಟ ಮಹಾರಾಜನ ತೊಡೆ ಮೇಲೆ ತಾನೇ ತಾನಾಗಿ ಕೂತ್ಕೊಂಡಿತ್ತು. ಅದನ್ನ ನೋಡಿ ಪುಟ್ಟಮಲ್ಲಿಗೆ ಹೊಟ್ಟೆ ಕಿಚ್ಚಾಯ್ತು. ಅದು ಪುಟ್ಟ ಮಹಾರಾಜನ ಕಾಲ್ ಬಳಿ ಹೋಗಿ ತನ್ನ ಮೈ ಉಜ್ಜಿತು. ಆದ್ರೆ ಆ ಬಾಲಕ ಏನೂ ಪ್ರತಿಕ್ರಿಯೆ ಕೊಡ್ಲಿಲ್ಲ. ಅದನ್ನ ನೋಡಿ ರಕ್ತಗೆಂಪು ಮೊಲ ತಾನು ಕೂಡ ಪುಟ್ಟ ಮಹಾರಾಜನ ಕಾಲಿನ ನಡುವೆ ಸುಳಿದಾಡ್ತು. ಅದಕ್ಕೂ ಕೂಡ ಆ ಬಾಲಕ ಏನೂ ಹೇಳಿಲ್ಲ. ಇದರಿಂದ ಎರಡೂ ಪ್ರಾಣಿಗಳಿಗೆ ತುಂಬಾ ಬೇಸರವಾಯ್ತು. ಅವುಗಳು ಆ ಬಾಲಕನ ಕಾಲ್ ಬುಡದಲ್ಲೇ ಕೂತ್ಬಿಟ್ವು. ರಾಜಗುರುವಿಗೆ ಚಿಕಿತ್ಸೆ ಕೊಟ್ಟು ಮುಗಿಸಿದ ಅರುಂಧತಿ ಪುಟ್ಟ ಮಹಾರಾಜನ ಹತ್ರ ಬಂದ್ಲು. ಅವಳು ಆ ಬಾಲಕನ ಕೈ ಹಿಡ್ಕೊಂಡು ನಾಡಿ ಪರೀಕ್ಷೆ ಮಾಡಿದಾಗ ಅವನ ದೇಹದಲ್ಲಿ ಏನೋ ವ್ಯತ್ಯಾಸ ಆಗಿದೆ ಅನ್ನೋದು ಗೊತ್ತಾಯ್ತು. ಆ ರಾಕ್ಷಸ ರೂಪದ ಮಾನವನಿಗೆ ಆದ ಹಾಗೇನೆ ಈ ಬಾಲಕನ ಶರೀರದ ರಚನೆಯಲ್ಲಿ ಕೂಡ ಏನೋ ಮಾರ್ಪಾಟಾಗಿದೆ ಅಂತ ಗೊತ್ತಾಯ್ತು. ಇದರ ಅರ್ಥ ಈ ಬಾಲಕ ಕೂಡ ಆ ದೈತ್ಯ ಮಾನವನ ಹಾಗೆ ಬದಲಾಗೋ ಕಾಲ ದೂರವಿಲ್ಲ ಅಂತ ಅರುಂಧತಿಗನ್ನಿಸ್ತು. ಅವಳು ಆತಂಕದಿಂದ ಆ ಬಾಲಕನ ಮುಖ ನೋಡಿದ್ಲು. ಅವನ ಮುಖದಲ್ಲಿ ಯಾವುದೇ ಭಾವನೆ ಇರಲಿಲ್ಲ. ಆದ್ರೆ ಅವನ ಕಣ್ಣುಗಳು ಸ್ವಲ್ಪ ಬದಲಾಗಿದ್ವು. ಈಗ ಅವು ಮೊದಲಿಗಿಂತಲೂ ಕ್ರೂರವಾಗಿ ಕಾಣ್ತಾ ಇದ್ವು. ಒಡತಿ ಅಂತ ಸಡನ್ ಆಗಿ ಜರಿ ಪ್ರತ್ಯಕ್ಷ ಆದ. ಅದನ್ನ ನೋಡಿದ ಅರುಂಧತಿ, ನಾನು ಇವನನ್ನ ಕರ್ದೇ ಇಲ್ವಲ್ಲ, ಯಾಕ್ ಬಂದ ಅಂತ ಆಶ್ಚರ್ಯದಿಂದ ಜರಿ ಕಡೆ ನೋಡಿದ್ಲು. ನೀವು ಆ ಬಾಲಕಂಗೆ ಏನಾಗಿದೆ ಅಂತ ಯೋಚಿಸ್ತಾ ಇದ್ದೀರಾ ಅಲ್ವಾ? ಇವನಿಗೆ ಏನಾಗಿದೆ ಅಂತ ನನ್ಗೆ ಗೊತ್ತು, ಅದನ್ನ ಹೇಳೋಣ ಅಂತಾನೆ ನಾನ್ ಬಂದಿದ್ದು ಅಂತ ಜರಿ ಹೇಳ್ದ. ಇವನಿಗೆ ಏನಾಗಿದೆ ಅಂತ ನಿನಗ್ ಗೊತ್ತಾ ಅಂತ ಕೇಳಿದ ಅರುಂಧತಿಯ ಕಣ್ಣು ಅಗಲ ಆಯ್ತು. ಇದ್ರ ಬಗ್ಗೆ ಗೊತ್ತಿರೋರು ಒಬ್ರಾದ್ರೂ ಇದಾರಲ್ಲ ಅಂತ ಅವಳಿಗೆ ಖುಷಿ ಆಗಿತ್ತು. ಯಾಕಂದ್ರೆ ಮೊದ್ಲು ಇವನಿಗೆ ಏನಾಗಿದೆ ಅಂತ ಗೊತ್ತಾದ್ರೆ ಮುಂದಿನ ಚಿಕಿತ್ಸೆ ಕೊಡೋದಕ್ಕೆ ಅವಳಿಗೆ ಸರಾಗ ಆಗ್ತಿತ್ತು. ಜರಿ ಅವಳಿಗೆ ವಿವರಿಸೋದಕ್ಕೆ ಶುರು ಮಾಡ್ದ. ಈ ಪದ್ಧತಿನ ಶುರು ಮಾಡಿದವರು ಮಧ್ಯಮ ರಾಜ್ಯದವರು. ಈಗ ಅಲ್ಲಿ ಈ ಪದ್ಧತಿ ನಿಂತು ಹೋಗಿದೆ. ಬದ್ಲಿಗೆ ಇದಕ್ಕಿದ್ದ ಹಾಗೆ ಪ್ರಥಮ ರಾಜ್ಯದಲ್ಲಿ ಶುರು ಆಗಿದೆ. ನಿನ್ನೆ ರಾಜಸೇನ ನಿಮ್ಮ ಬಳಿ ಇದ್ರ ಬಗ್ಗೆ ಹೇಳ್ತಾ ಇದ್ದಿದ್ದನ್ನ ನಾನು ಕೇಳಿಸ್ಕೊಂಡಿದ್ದೆ. ಆದ್ರೆ ಅವರು ಪೂರ್ತಿಯಾಗಿ ಹೇಳಿಲ್ಲ. ಅವ್ರು ಹೇಳ್ದೇ ಇರೋ ವಿಷಯಗಳೇ ಬೇಕಾದಷ್ಟಿವೆ. ಅದನ್ನ ನಾನ್ ನಿಮಗ್ ಹೇಳ್ತೀನಿ ಅಂತ ಜರಿ ಹೇಳ್ದ.
ಹಿಂದಿನ ದಿನ ರಾಜಸೇನ ಹೇಳಿದ ವಿಷಯ ಸಂಪೂರ್ಣ ನಿಜ. ಆದ್ರೆ ಅದು ಈಗ ಸ್ವಲ್ಪ ಬದಲಾವಣೆಯಾಗಿ 2 ಭಾಗವಾಗಿ ಕವಲೊಡೆದಿತ್ತು. ಮೊದಲನೇ ವಿಧಾನದಲ್ಲಿ ಒಬ್ಬ ಮನುಷ್ಯನಿಗೆ ವಿಷ ಪ್ರಯೋಗ ಮಾಡಿ ಆತನ ದೇಹದಿಂದ ಆತ್ಮವನ್ನ ಸೆಳೆದುಕೊಂಡು ನಂತರ ಆ ದೇಹವನ್ನ ಕೇವಲ ಉಸಿರಾಡುವ ಬೊಂಬೆ ಹಾಗೆ ಮಾಡಲಾಗ್ತಿತ್ತು. ಈ ವಿಧಾನದಲ್ಲಿ ಆತ್ಮವನ್ನ ಕಳೆದುಕೊಂಡ ದೇಹಕ್ಕೆ ಯಾವುದೇ ಸ್ವಂತ ಭಾವನೆಗಳು ಇರ್ತಾ ಇರಲಿಲ್ಲ. ಇದರಿಂದ ಆ ಮನುಷ್ಯ ಸ್ವಂತ ಯೋಚನೆ ಕಳೆದುಕೊಂಡು ಬೇರೆಯವರು ಹೇಳಿದ ಹಾಗೆ ಕೇಳೋ ಗೊಂಬೆ ಆಗಿರ್ತಿದ್ದ. ಆದ್ರೆ ಎರಡನೇ ವಿಧಾನವೇ ತುಂಬಾ ಕ್ರೂರವಾದದ್ದು. ಈ ವಿಧಾನವನ್ನ ಜೀವತ್ಯಾಗ ಅಂತಲೂ ಕರೆಯಲಾಗುತ್ತೆ. ಯಾಕಂದ್ರೆ ತನ್ನ ಜೀವನದಲ್ಲಿ ತನ್ನ ಕುಟುಂಬ, ಹಣ, ಆಸ್ತಿ ಎಲ್ಲವನ್ನ ಕಳೆದುಕೊಂಡು ಸಾಯಲಿಚ್ಛಿಸುವ ಮನುಷ್ಯ ಸಾಯುವ ಬದಲು ಈ ಕ್ರಿಯೆಗೆ ಒಳಗಾದ್ರೆ 3 ದಿನಗಳ ಕಾಲ ಆತನಿಗೆ ಅಪರಿಮಿತ ಶಕ್ತಿ ಸಿಗುತ್ತೆ. ಆತ ಆ ಶಕ್ತಿಯನ್ನ ಬಳಸಿಕೊಂಡು ತನಗೆ ಮೋಸ ಮಾಡಿದವ್ರ ವಿರುದ್ಧ ಸೇರ್ತಿರ್ಸ್ಕೊಳ್ಳಬಹುದಿತ್ತು. ಆದ್ರೆ ಈ ವಿಧಾನದ ಹೆಸರೇ ಜೀವತ್ಯಾಗ ಆಗಿದ್ರಿಂದ ಈ ಪ್ರಯೋಗಕ್ಕೆ ಒಳಗಾಗುವ ಮನುಷ್ಯನ ಮನಸ್ಸು ಎಲ್ಲವನ್ನೂ ಕಳೆದುಕೊಂಡು ಸಾಯುವ ಹಂತ ತಲುಪಿರಬೇಕಾದ್ದು ಅವಶ್ಯವಾಗಿತ್ತು. ಈ ವಿಧಾನದಲ್ಲಿ ವ್ಯಕ್ತಿಯ ಮೈಯಿಂದ ಅವನ ಆತ್ಮವನ್ನ ಸೆಳೆದ ನಂತರ ಆತನ ದೇಹದ ಶಕ್ತಿ ವಿಪರೀತ ಅನ್ನೋಷ್ಟು ಜಾಸ್ತಿ ಆಗ್ತಾ ಇತ್ತು. ಎಷ್ಟಂದ್ರೆ ಆ ವ್ಯಕ್ತಿಯ ಶಕ್ತಿ ನೇರವಾಗಿ ನೇರಳೆ ಬಣ್ಣದ ಹಂತವನ್ನ ತಲುಪ್ತಾ ಇತ್ತು. ಆದ್ರೆ ಈ ವಿಧಾನದಲ್ಲಿ ಸಾಮಾನ್ಯರನ್ನ ಬಳಸ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಯಾಕಂದ್ರೆ ನೇರಳೆ ಬಣ್ಣದ ಹಂತವನ್ನ ತಲುಪೋದಕ್ಕಾಗಿ ವಿಶೇಷವಾದಂತಹ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು. ಆಯ್ಕೆ ಮಾಡ್ಕೊಳ್ಳೋ ವ್ಯಕ್ತಿಗಳಿಗೆ ದೈಹಿಕ ಕ್ಷಮತೆ ಮತ್ತು ಮಾನಸಿಕ ದೃಢತೆ ಎರಡೂ ಇರಬೇಕಾಗಿತ್ತು. ಆದ್ರೆ ಎರಡನೇ ವಿಧಾನದಿಂದ ಆಗ್ತಿದ್ದ ದೊಡ್ಡ ತೊಂದರೆ ಅಂದ್ರೆ ಈ ಕ್ರಿಯೆಗೆ ಒಳಗಾದ ವ್ಯಕ್ತಿ 3 ದಿನ ಮಾತ್ರ ಜೀವಂತ ಇರ್ತಾ ಇದ್ದ. ಜರಿ ಹೇಳಿದನ್ನ ಕೇಳಿದ ನಂತರ ಅಂಗರಾಜ್ಯದ ಪುಟ್ಟ ಮಹಾರಾಜನಿಗೆ ಎರಡನೇ ಪದ್ಧತಿ ಅಳವಡಿಸಲಾಗಿದೆ ಅಂತ ಅರುಂಧತಿ ಗೊತ್ತಾಯ್ತು. ಅವಳು ಪುಟ್ಟ ಬಾಲಕನ ಕಡೆನೆ ನೋಡಿದ್ಲು. ಅವನು ಭಾವನೆ ಇಲ್ಲದೆ ಕಣ್ಣಿಂದ ಏನನ್ನೋ ನೋಡ್ತಾ ಕೂತಿದ್ದ. ಈ ಕ್ರಿಯೆಗೆ ಒಳಗಾದವರು 3 ದಿನ ಮಾತ್ರ ಜೀವಂತ ಇರ್ತಾರೆ ಅಂತ ಆದ್ರೆ ಈ ಬಾಲಕನಿಗೆ ಆಗ್ಲೇ 1 ದಿನ ಕಳೆದು ಹೋಗಿದೆ. ಇನ್ನು 2 ದಿನ ಬಾಕಿ ಇರೋದು ಅಂತ ಗೊತ್ತಾಗಿ ಅರುಂಧತಿಯ ಹೃದಯ ಬಡಿತ ಜೋರಾಯ್ತು. ಈ ಘೋರ ಸತ್ಯವನ್ನ ಒಪ್ಕೊಳ್ಳೋದಕ್ಕೆ ಅವಳ ಕೈನಲ್ಲಿ ಆಗ್ಲೇ ಇಲ್ಲ. ಅವಳ ಹೃದಯ ಧಗಧಗಿಸಿ ಉರಿಯೋದಕ್ಕೆ ಶುರುವಾಯ್ತು. ಈ ಹುಡುಗಂಗೆ ಏನಾಗೋದಕ್ಕೂ ನಾನ್ ಬಿಡಲ್ಲ, ಇವನನ್ನ ನಾನ್ ಉಳಿಸ್ಕೋತೀನಿ ಅಂತ ಅರುಂಧತಿ ಪ್ರತಿಜ್ಞೆ ಮಾಡಿದ್ಲು. ಜೆರಿ ಆ ಮಾತನ್ನ ಕೇಳಿ ಅರುಂಧತಿಗೆ ಏನು ಹೇಳೋದಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಈ ಪದ್ಧತಿ ಬಳಸಿದ ಮರುಕ್ಷಣದಿಂದಾನೇ ಆ ವ್ಯಕ್ತಿಯ ಆತ್ಮ ನಾಶ ಆಗೋದಕ್ಕೆ ಶುರು ಆಗ್ಬಿಡ್ತಿತ್ತು. ಇದರಿಂದ ಆ ವ್ಯಕ್ತಿನ ಪಾರ್ ಮಾಡೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕಂದ್ರೆ ಒಬ್ಬ ವ್ಯಕ್ತಿಯ ದೇಹಕ್ಕೆ ಗಾಯಗಳಾದ್ರೆ ಅದನ್ನ ಗುಣಪಡಿಸಬಹುದು. ಆದ್ರೆ ಆತ್ಮಕ್ಕೆ ತೊಂದರೆ ಆದ್ರೆ ಅದನ್ನ ಗುಣಪಡಿಸೋ ವಿಧಾನ ಯಾವ ಲೋಕದವ್ರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಅರುಂಧತಿಗೆ ವೈದ್ಯಕೀಯ ಜ್ಞಾನ ಎಷ್ಟೇ ಇದ್ರೂ ಕೂಡ ಈ ಹುಡುಗನ್ನ ಕಾಪಾಡೋದು ಕಷ್ಟ ಆಗ್ತಿತ್ತು. ಅದಕ್ಕೆ ಜರಿ ತಕ್ಷಣಕ್ಕೆ ಏನು ಉತ್ತರ ಕೊಡೋಕೆ ಹೋಗ್ಲಿಲ್ಲ. ಅರುಂಧತಿಗೆ ಹೇಗಾದ್ರೂ ಮಾಡಿ ಈ ಪುಟ್ಟ ಬಾಲಕನ್ನ ಕಾಪಾಡ್ಕೊಂಡ್ಲೇಬೇಕಿತ್ತು. ಯಾಕಂದ್ರೆ ರಾಜಭವನದಲ್ಲಿ ಅವಳು ಆ ದೈತ್ಯ ವ್ಯಕ್ತಿಯ ಸಾವನ್ನ ಕಂಡಿದ್ಲು. ಆತ ಅವಳ ಕಣ್ಣೆದುರಿಗೆ ತನ್ನ ಪ್ರಾಣ ಬಿಟ್ಟಿದ್ದು ಅವಳ ಕಣ್ಣಿಗೆ ಕಟ್ಟಿದ ಹಾಗಿತ್ತು. ಅರುಂಧತಿಗೆ ಅಷ್ಟೊಂದು ಅಸಹಾಯಕತೆ ಯಾವತ್ತೂ ಕಾಡಿರ್ಲಿಲ್ಲ. ಅವನನ್ನ ಉಳಿಸ್ಲೇಬೇಕು ಅಂತ ಅವಳಿಗೆ ಬಲವಾಗಿ ಅನ್ನಿಸ್ತಾ ಇದ್ರು ಕೂಡ ಅವಳಿಂದ ಏನೂ ಮಾಡೋದಕ್ಕಾಗಿರ್ಲಿಲ್ಲ. ಅವಳು ನೋಡ್ತಾ ಇದ್ದ ಹಾಗೆ ಆತ ತನ್ನ ಪ್ರಾಣನ ಬಿಟ್ಟಿದ್ದ. ಅವನ ಕಡೆಯ ಸಲದ ನೋಟವನ್ನ ಅರುಂಧತಿ ಮರೆಯೋದಕ್ಕೆ ಸಾಧ್ಯನೇ ಇರಲಿಲ್ಲ. ಆ ದೈತ್ಯ ವ್ಯಕ್ತಿ ಸಾಯೋ ಮೊದಲು ಈ ಬಾಲಕನ ಕಡೆ ನೋಡುತ್ತಿದ್ದ ನೋಟ, ಆಗ ಇವನನ್ನ ತಾನು ಕಾಪಾಡ್ತೇನೆ ಅಂತ ಕೊಟ್ಟ ಮಾತು ಎಲ್ಲವೂ ಅರುಂಧತಿಗೆ ನೆನಪಾಗಿ ಕಣ್ಣಲ್ಲಿ ನೀರ್ ಬಂತು. ಈಗ ಈ ಬಾಲಕಂಗೆ ಅದೇ ಗತಿ ಬರೋದಕ್ಕೆ ಬಿಡಬಾರ್ದು ಅಂತ ಅರುಂಧತಿ ಅಂದ್ಕೊಂಡ್ಲು. ಕೂಡ್ಲೆ ಆ ಬಾಲಕನ ನಾಡಿ ಪರೀಕ್ಷೆ ಮಾಡಿದ್ಲು. ಅದರಿಂದ ಅವನ ದೇಹದ ಯಾವ ಭಾಗಗಳು ಹಾಳಾಗಿವೆ, ಯಾವ ಭಾಗಗಳು ಇನ್ನೂ ಹಾಳಾಗ್ತಾ ಇವೆ, ಯಾವುದು ಸರಿಯಾಗಿವೆ ಅಂತ ಸ್ಪಷ್ಟ ಚಿತ್ರಣ ಅವಳಿಗೆ ಸಿಕ್ತು. ಜರಿ ಹೇಳಿದ ಪ್ರಕಾರ ನೋಡಿದ್ರೆ ದೇಹದಲ್ಲಿನ ಬದಲಾವಣೆಗಳು ತುಂಬಾ ಬೇಗ ನಡಿಬೇಕಿತ್ತು. ಆದ್ರೆ ಪುಟ್ಟ ಮಹಾರಾಜನ ದೇಹದಲ್ಲಿ ಆ ಬದಲಾವಣೆ ತುಂಬಾ ನಿಧಾನಗತಿಯಲ್ಲಿ ನಡೀತಾ ಇತ್ತು. ಇದೇ ಗತಿಯಲ್ಲಿ ದೇಹದ ಬದಲಾವಣೆಗಳು ನಡೀತಾ ಇದ್ರೆ ಇವುಗಳು ಪೂರ್ತಿಯಾಗಿ ಬದಲಾಗೋದಕ್ಕೆ ಕನಿಷ್ಠ 7 ದಿನಗಳಾದ್ರೂ ಬೇಕು ಅಂತ ಅರುಂಧತಿ ಗೊತ್ತಾಯ್ತು. ಗೊತ್ತಾದ ಕೂಡ್ಲೆ ಅರುಂಧತಿಯ ಹೃದಯ ಖುಷಿಯಿಂದ ಒಂದು ಕ್ಷಣ ಬಡಿಯೋದನ್ನೇ ನಿಲ್ಲಿಸ್ಬಿಡ್ತು. ಯಾಕಂದ್ರೆ ಪುಟ್ಟ ಬಾಲಕನಿಗೆ ಸಿಗ್ತಾ ಇದ್ದಿದ್ದು ಕೇವಲ 2 ದಿನ ಅಲ್ಲ, ಬದಲಿಗೆ 7 ದಿನದ ಸಮಯ ಸಿಗ್ತಾ ಇತ್ತು. ಅಷ್ಟ್ರೊಳಗೆ ಅರುಂಧತಿ ಇವನನ್ನ ಮೊದಲಿನ ತರ ಮಾಡ್ಬೇಕಿತ್ತು. ಅರುಂಧತಿ ಕೂಡ್ಲೆ ಆ ಬಾಲಕನಿಗೆ ಚಿಕಿತ್ಸೆ ಕೊಡೋದಕ್ಕೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ಲು. ಜರಿ ಅರುಂಧತಿಯ ಆತ್ಮವಿಶ್ವಾಸವನ್ನ ನೋಡಿ ಬೆರಗಾಗಿದ್ದ. ಯಾಕಂದ್ರೆ ಈಗ ಅರುಂಧತಿಯ ಮುಖ ಮೊದಲಿಗಿಂತ ಗೆಲುವಾಗಿತ್ತು. ಅಂದ್ರೆ ಒಡತಿಗೆ ಈ ಕಾಯಿಲೆ ಗುಣಪಡಿಸೋ ವಿಧಾನ ಗೊತ್ತಿರಬಹುದಾ ಅಂತ ಜರಿಗೆ ಆಶ್ಚರ್ಯ ಆಯ್ತು.
ಹಾಗಾಗಿ ಅವಳ ಚಿಕಿತ್ಸೆಗೆ ಅವನು ಅಡ್ಡ ಬರದೆ ಒಂದು ಮೂಲೆಯಲ್ಲಿ ಅವಳು ಮಾಡ್ತಾ ಇರೋದನ್ನೇ ನೋಡ್ತಾ ನಿಂತ್ಕೊಂಡ. ಅರುಂಧತಿ ತಪಸ್ಸೆ ಆಗಿದ್ದಾಗ ಎಷ್ಟು ಜನರ ಪ್ರಾಣ ಉಳಿಸಿದ್ಲೋ ಗೊತ್ತಿಲ್ಲ. ಆದ್ರೆ ಪ್ರಾಣ ಉಳಿಸೋ ಕಟ್ಟ ಕಡೆಯ ಪ್ರಯತ್ನವನ್ನ ಅವಳು ಯಾವತ್ತಿಗೂ ಬಿಟ್ಟಿರ್ಲಿಲ್ಲ. ಈಗ ಇಲ್ಲಿಯೂ ಪುಟ್ಟ ಮಹಾರಾಜನನ್ನ ಉಳಿಸೋದಕ್ಕೆ ತನ್ನ ಕೊನೆ ಪ್ರಯತ್ನವನ್ನ ಕೂಡ ಅವಳು ಮಾಡೋದಿಕ್ಕೆ ತಯಾರಾಗಿದ್ಲು. ಆದ್ರೆ ಬೇರೆಯವರಿಗೆ 3 ದಿನಗಳ ಒಳಗೆ ಅವರ ದೇಹದ ರಚನೆಯನ್ನ ಬದಲಾಯಿಸಿ ಮರಣವನ್ನ ನೀಡುವ ವಿಷ ಈ ಬಾಲಕನ ಮೈಯಲ್ಲಿ 7 ದಿನದ ಸಮಯಾವಕಾಶ ತೆಗೆದುಕೊಳ್ಳೋದಕ್ಕೆ ಕಾರಣ ಏನಿರಬಹುದು ಅಂತ ಅವಳು ಯೋಚಿಸಿದ್ಲು. ಈ ಬಾಲಕನಲ್ಲಿ ಅಂತ ವಿಶೇಷ ಏನಿರಬಹುದು ಅಂತ ಅರುಂಧತಿಗೆ ಅರ್ಥ ಆಗ್ಲಿಲ್ಲ. ಆದ್ರೆ ಆಗ್ಲೇ ಬಾಲಕನ ನಾಡಿ ಪರೀಕ್ಷೆ ಮಾಡ್ತಿದ್ದಾಗ ಅವಳಿಗೊಂದು ಹೊಸ ವಿಷಯ ತಿಳಿದು ಬಂದಿತ್ತು. ಏನಂದ್ರೆ ಬಾಲಕನ ಮೈಯೊಳಗೆ 2 ಬಗೆಯ ಶಕ್ತಿಗಳು ಹೋರಾಟ ನಡೆಸ್ತಾ ಇದ್ದದನ್ನ ಅರುಂಧತಿ ಗಮನಿಸಿದ್ಲು. ಅದರಲ್ಲಿ ಒಂದು ಶಕ್ತಿ ಹೊರಗಿನಿಂದ ಅವನಿಗೆ ನೀಡಿರುವ ವಿಷ ಪ್ರಯೋಗವಾಗಿದ್ರೆ ಮತ್ತೊಂದು ಶಕ್ತಿ ಆ ಬಾಲಕನ ಆತ್ಮಶಕ್ತಿಯಾಗಿತ್ತು. ಬಾಲಕನ ಆತ್ಮಶಕ್ತಿ ಹೊರಗಿನಿಂದ ನೀಡಿರುವ ವಿಷಕ್ಕೆ ಶರಣಾಗದೆ ಸಿಕ್ಕಾಪಟ್ಟೆ ಹೋರಾಟ ನಡೆಸ್ತಾ ಇತ್ತು. ಇದರಿಂದ ಬಾಲಕನ ದೇಹದಲ್ಲಿ ಮಾರ್ಪಾಟಾಗದೆ ಆತನ ಆತ್ಮ ಕೂಡ ನಾಶವಾಗದೆ ಎಲ್ಲಾ ಪ್ರಕ್ರಿಯೆಯು ಬಹಳ ನಿಧಾನಗತಿಯಲ್ಲಿ ಸಾಗ್ತಾ ಇತ್ತು. ಬಾಲಕನ ಒಳಗಿನ ಆತ್ಮಶಕ್ತಿಯ ಬಗ್ಗೆ ಗೊತ್ತಾದಾಗ ಅರುಂಧತಿಯ ಹೃದಯ ಒಂದು ಬಾರಿ ಕಂಪಿಸ್ತು. ಯಾಕಂದ್ರೆ ಅವಳಿಗೆ ಈಗಾಗಲೇ ಈ ವಿಧಾನದ ಬಗ್ಗೆ ಗೊತ್ತಿತ್ತು. ಇದು ಸಾಲಭಂಜಿಕಾ ಶಕ್ತಿ ವೈದ್ಯರ ಗುಂಪು ಹೆಚ್ಚಿಸುವ ತಂತ್ರವಾಗಿತ್ತು. ಆಕಾಶಗಂಗಾದ ಬಿದಿರಿನ ಕಾಡಿನಲ್ಲಿದ್ದಾಗ ಅರುಂಧತಿ ಈ ತಂತ್ರದ ಬಗ್ಗೆ ಬಹಳ ದಿನಗಳ ಕಾಲ ಒಂಟಿಯಾಗಿ ಪ್ರಯೋಗ ನಡೆಸಿದ್ಲು. ಇದರಲ್ಲಿ ವ್ಯಕ್ತಿಯ ಆತ್ಮಶಕ್ತಿಯೇ ವ್ಯಕ್ತಿಯ ದೇಹಕ್ಕೆ ಕವಚವಾಗಿ ಆ ವ್ಯಕ್ತಿಯನ್ನ ಕಾಪಾಡ್ತಿತ್ತು. ಅದಕ್ಕಾಗಿ ಆ ವ್ಯಕ್ತಿಯ ಸಾಲಭಂಜಿಕಾ ಶಕ್ತಿ ಎಚ್ಚರವಾಗೋದು ಅವಶ್ಯಕವಾಗಿತ್ತು. ಆದ್ರೆ ಈ ಬಾಲಕನಿಗೆ ಇನ್ನು 12 ವರ್ಷ. ಇವನಿಗೆ ಸಾಲಭಂಜಿಕಾ ಶಕ್ತಿ ಇನ್ನು ಜಾಗೃತವಾಗೇ ಇಲ್ಲ. ಅಂದ್ಮೇಲೆ ಈತ ತನ್ನೊಳಗೆ ಹೋರಾಟವನ್ನ ಯಾವ ಶಕ್ತಿಯಿಂದ ಮಾಡ್ತಾ ಇದ್ದಾನೆ ಅಂತ ಅರುಂಧತಿಗೆ ಅರ್ಥ ಆಗ್ಲಿಲ್ಲ. ಈ ಬಾಲಕನಿಗೆ ಇರೋ ಮೊಲದ ಬಾಲದ ಬಗ್ಗೆ ಆತನ ರಾಜಗುರುಗಳ ಹತ್ರ ಕೇಳಬೇಕು ಅಂತ ಅರುಂಧತಿ ಅನ್ಕೊಂಡ್ಲು. ಅದನ್ನ ರಾಜಗುರು ಆ ಬಾಲಕನ ಸಾಲಭಂಜಿಕಾ ಶಕ್ತಿ ಅಂತ ಹೇಳಿದ್ರು. ಆದ್ರೆ 12 ವರ್ಷ ವಯಸ್ಸಿಗೆ ಯಾವ ಸಾಲಭಂಜಿಕಾ ಶಕ್ತಿ ಇರುತ್ತೆ ಅಂತ ಅವಳು ಅವರನ್ನ ಕೇಳಬೇಕಿತ್ತು. ರಾಜಗುರುಗೆ ಇನ್ನೂ ಪ್ರಜ್ಞೆ ಬಂದಿರಲಿಲ್ಲ. ಹಾಗಾಗಿ ಅರುಂಧತಿ ಬಾಲಕನಿಗೆ ಕೆಲವು ಗುಳಿಗೆಗಳನ್ನ ನುಂಗಿಸಿ ರಾಜಗುರು ಹೇಳೋದನ್ನೇ ಕಾಯ್ತಾ ಕೂದ್ಲು. ಸ್ವಲ್ಪ ಹೊತ್ತು ಕಳೆದ ನಂತರ ರಾಜಗುರುವಿಗೆ ಪ್ರಜ್ಞೆ ಬಂತು. ಅವನು ನಿಧಾನವಾಗಿ ಎದ್ದು ಕೂತವನು ತಾನು ಎಲ್ಲಿದ್ದೀನಿ ಅಂತ ಒಂದು ಕ್ಷಣ ಗಾಬರಿ ಆದ. ನಂತರ ತನಗೆ ಗೊತ್ತಿರೋರು ಯಾರಾದ್ರೂ ಇದಾರ ಅಂತ ಸುತ್ತಲೂ ದೃಷ್ಟಿ ಹಾಯಿಸ್ದ. ಆಗ ಅಲ್ಲೊಂದ್ ಕಡೆ ಕೂತಿದ್ದ ಪುಟ್ಟ ಮಹಾರಾಜನ ನೋಡಿ ರಾಜಗುರಿಗೆ ಶಾಕ್ ಆಯ್ತು. ಕೂಡ್ಲೆ ಅವನು ಎದ್ದು ಬಾಲಕನ್ ಬಳಿ ಹೋಗಿ, ಮಹಾರಾಜ ಅಂತೂ ಬಂದ್ರ, ಸದ್ಯ ನಿಮ್ಗೇನು ಆಗಿಲ್ವಲ್ಲ ಅಂತ ಅಳೋದಕ್ಕೆ ಶುರು ಮಾಡ್ದ. ಆದ್ರೆ ಪುಟ್ಟ ಮಹಾರಾಜ ತನ್ನನ್ನ ಗಮನಿಸದೆ ಎಲ್ಲೋ ನೋಡ್ತಾ ಇರೋದನ್ನ ನೋಡಿ ರಾಜಗುರುವಿಗೆ ಆಘಾತ ಆಯ್ತು. ಅಲ್ದೆ ಮಹಾರಾಜನ ಕಣ್ಣು ಕೂದ್ಲು ಎಲ್ಲ ಕೆಂಪಗೆ ಬದಲಾಗಿರೋದನ್ನ ನೋಡಿ ಅವನ್ ಹೆದರಿ 2 ಹೆಜ್ಜೆ ಹಿಂದೆ ಸರಿದ. ಒಂದು ಕ್ಷಣ ಇವರು ನನ್ನ ಮಹಾರಾಜ ತಾನೆ ಅಂತ ರಾಜಗುರುವಿಗೂ ಸಂದೇಹ ಬಂತು. ಏನಾಗಿದೆ ನಿಮ್ಗೆ ಮಹಾರಾಜ? ಯಾಕೆ ಹೀಗ್ ಕೂತಿದ್ದೀರಾ? ನಿಮ್ ಕಣ್ಣಿಗೇನಾಗಿದೆ? ನಿಮ್ ಕೂದ್ಲು ಯಾಕೆ ಹೀಗಾಗಿದೆ ಅಂತ ಕೇಳ್ತಿದ್ದ ಅವನಿಗೆ ಸಡನ್ ಆಗಿ ಏನಾಗಿರ್ಬಹುದು ಅಂತ ಫ್ಲಾಶ್ ಆಯ್ತು. ಅಯ್ಯೋ ದೇವ್ರೆ, ಅವ್ರು ನಿಮಗೂ ವಿಷಪ್ರಾಶನ ಮಾಡಿಸ್ಬಿಟ್ರ? ನೀವಿನ್ನೂ ಒಂದು ಮಗು ಅಂತ ಕೂಡ ನೋಡ್ಲಿಲ್ವಾ? ಆ ಮಹಾರಾಜನ್ಗೆ ನಿಜಕ್ಕೂ ಒಳ್ಳೇದಾಗಲ್ಲ, ಹಾಳಾಗಿ ಹೋಗ್ತಾನೆ. ಅಯ್ಯೋ, ಹೇಗಾಗ್ಬಿಟ್ಟಿದ್ದೀರಾ ಮಹಾರಾಜ್ರೆ? ಎಲ್ಲ ನನ್ನಿಂದಾನೇ ಆಗಿದ್ದು. ಇದಕ್ಕೆಲ್ಲ ನಾನೇ ಕಾರಣ. ನಾನು ಬದುಕಿರ್ಬಾರ್ದು, ನಾನ್ ಸಾಯ್ಬೇಕು. ಸಾವೆ ನನಗೆ ತಕ್ಕ ಪ್ರಾಯಶ್ಚಿತ ಅಂತ ರಾಜಗುರು ಗೋಳಾಡೋದಕ್ಕೆ ಶುರು ಮಾಡ್ದ. ಈ ಬಾಲಕನ ಅಣ್ಣ ಕೂಡ ಇದೇ ರೀತಿಯಾಗಿ ಬದಲಾಗಿದ್ದನ್ನ ರಾಜಗುರು ಕಣ್ಣಾರೆ ಕಂಡಿದ್ದ. ಹಾಗಾಗಿ ಈ ಬಾಲಕನ ಕಣ್ಣು ನೋಡ್ತಿದ್ದ ಹಾಗೆ ಹಿಂದಿನ ರಾತ್ರಿ ಔತಣದ ನೆಪದಲ್ಲಿ ಏನ್ ನಡೆದಿರಬಹುದು ಅಂತ ರಾಜಗುರುವಿಗೆ ಗೊತ್ತಾಗೋಯ್ತು. ಈಗ ಇವನ ಅಣ್ಣನಿಗಾದ ಗತಿಯೇ ಈ ಬಾಲಕನಿಗೂ ಆಗುತ್ತೆ ಅನ್ನೋದನ್ನ ರಾಜಗುರುವಿನ ಹೃದಯ ಒಪ್ಲಿಲ್ಲ. ಆ ಕಾರ್ಕೋಟಕ ರಾಜನ ಹೃದಯ ಅಷ್ಟೊಂದು ಕ್ರೂರಾನ? ಈ ಪುಟ್ಟ ಮುಗ್ಧ ಬಾಲಕನ ಮೇಲೆ ಆ ವಿಷ ಪ್ರಯೋಗ ಮಾಡಿದನಲ್ಲ ಅಂತ ರಾಜಗುರುವಿಗೆ ಅಳು ಬಂತು. ಆತ ಪುಟ್ಟ ಮಹಾರಾಜನ ಮುಂದೆನೆ ಇಷ್ಟೆಲ್ಲ ಅಳ್ತಾ ಗೋಳಾಡ್ತಾ ಇದ್ರು ಕೂಡ ಪುಟ್ಟ ಮಹಾರಾಜ ಇವನ್ ಕಡೆ ತಿರುಗಿ ಕೂಡ ನೋಡ್ಲಿಲ್ಲ, ಪ್ರತಿಕ್ರಿಯೆನೂ ನೀಡ್ಲಿಲ್ಲ. ತನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಸುಮ್ನೆ ತನ್ಪಾಡಿಗೆ ಎಲ್ಲೋ ನೋಡ್ಕೊಂಡು ಕೂತಿದ್ದ. ಅಷ್ಟರಲ್ಲಿ ರಾಜಗುರುವಿನ ಗಮನ ಅರುಂಧತಿ ಮೇಲೆ ಹೋಯ್ತು. ನೋಡು, ನಮ್ಮ ಮಹಾರಾಜನ್ ಗತಿ ಏನಾಗಿದೆ ಅಂತ ಅರುಂಧತಿಗೆ ಹೇಳ್ತಾ ರಾಜಗುರು ಮತ್ತೊಮ್ಮೆ ಅಳೋದಕ್ಕೆ ಶುರು ಮಾಡ್ಕೊಂಡ. ನೀವ್ ಹೇಳೋದನ್ನೇ ಕಾಯ್ತಾ ಇದ್ದೆ. ನಿಮ್ಮ ಮಹಾರಾಜರ ಪರಿಸ್ಥಿತಿ ಏನಾಗಿದೆ ಅಂತ ಕಣ್ಣಾರೆ ನೋಡಿದ್ರಲ್ಲ.
ಈಗ ಇವನನ್ನ ಗುಣಪಡಿಸಬೇಕು ಅಂದ್ರೆ ನನಗೆ ಇವನ್ ಬಗ್ಗೆ ಪೂರ್ತಿ ವಿಷಯ ಗೊತ್ತಾಗ್ಬೇಕು. ಆಗ ನಾನು ಇವನಿಗೆ ಸೂಕ್ತವಾದ ಚಿಕಿತ್ಸೆ ಕೊಡ್ಬೋದು ಅಂತ ಅರುಂಧತಿ ಹೇಳಿದ್ಲು. ಆ ಮಾತು ಕೇಳಿ ರಾಜಗುರು ಒಂದ್ಸಲ ಅರುಂಧತಿ ಕಡೆ ವಿಚಿತ್ರವಾಗಿ ನೋಡ್ದ. ಏನು, ಪುಟ್ಟ ಮಹಾರಾಜನ ಉಳಿಸ್ಬೋದಾ, ನಿಜಾನಾ ಅಂತ ರಾಜಗುರು ಕೇಳ್ದ. ಗೊತ್ತಿಲ್ಲ, ಆದ್ರೆ ನನ್ನ ಪ್ರಯತ್ನ ನಾನ್ ಮಾಡ್ತೀನಿ ಅಂತ ಅರುಂಧತಿ ಹೇಳಿದ್ಲು. ಆ ಮಾತು ಕೇಳಿ ರಾಜಗುರುವಿನ ಕಣ್ಣು ಯಾವುದೋ ಒಂದು ಭರವಸೆಯಿಂದ ಹೊಳಿತು. ನೀನು ನಮ್ಮ ಮಹಾರಾಜನ ಉಳಿಸಿದ್ರೆ ನಮ್ಮ ರಾಜ್ಯದ ಕಡೆಯಿಂದ ನೀನ್ ಏನ್ ಕೇಳಿದ್ರು ನಾನ್ ಅದನ್ನ ನಿಂಗೆ ಕೊಡಿಸ್ತೀನಿ. ಹೀಗಾದ್ರೂ ಮಾಡಿ ನಮ್ಮ ರಾಜನ ಕಾಪಾಡು ಅಂತ ರಾಜಗುರು ಅಂಗಲಾಚ್ತ. ಸರಿ, ನಾನ್ ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡಿ. ಇದರಿಂದ ನಿಮ್ಮ ರಾಜನ ಉಳಿಸೋದು ನಂಗೆ ತುಂಬಾ ಸುಲಭ ಆಗತ್ತೆ ಅಂತ ಅರುಂಧತಿ ಹೇಳಿದ್ಲು. ರಾಜಗುರು ಕಣ್ಣೊರೆಸ್ಕೊಂಡು ಎದ್ ನಿಂತ. ಕೇಳು, ಅದೇನ್ ಕೇಳ್ಬೇಕು ಅಂತ ಇದ್ಯಾ, ಎಲ್ಲಾ ಕೇಳು, ನಾನಿವತ್ತು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ ಅಂತ ರಾಜಗುರು ಹೇಳ್ದ. ನಿಮ್ಮ ಪುಟ್ಟ ಮಹಾರಾಜನ ಸಾಲಭಂಜಿಕಾ ಶಕ್ತಿ ಹಿಂದಿರುವ ಸತ್ಯ ಏನು ಅಂತ ಅರುಂಧತಿ ಕೇಳಿದ್ಲು. ಅದನ್ನ ಕೇಳಿದ ಕೂಡ್ಲೆ ರಾಜಗುರುವಿನ ಮುಖದ ಬಣ್ಣನೇ ಬದಲಾಗಿ ಹೋಯ್ತು. ಅವಳು ಆ ಪ್ರಶ್ನೆ ಕೇಳಬಹುದು ಅಂತ ಅವನು ಅಂದ್ಕೊಂಡೇ ಇರ್ಲಿಲ್ಲ. ಯಾಕೆ ಸುಮ್ನಾದ್ರಿ ಹೇಳಿ, ಒಬ್ಬ 10-11 ವಯಸ್ಸಿನ ಬಾಲಕನಿಗೆ ಸಾಲಭಂಜಿಕಾ ಶಕ್ತಿ ಜಾಗೃತವಾಗುತ್ತಾ? ಯಾಕೆ ಸುಳ್ಳು ಹೇಳಿದ್ರಿ ನನ್ನ ಹತ್ರ ಅಂತ ಅರುಂಧತಿ ಆಕ್ಷೇಪಿಸೋ ಹಾಗೆ ಕೇಳಿದ್ಲು. ಆ ಮಾತಿಗೆ ರಾಜಗುರು ತಪ್ಪು ಮಾಡ್ದವನ್ ಹಾಗೆ ತಲೆ ತಗ್ಸ್ದ. ನಂತರ ನಿಧಾನವಾಗಿ, ಅದು ಸಾಲಭಂಜಿಕಾ ಶಕ್ತಿನೇ, ಆದ್ರೆ ಈ ಪುಟ್ಟ ಮಹಾರಾಜಂದಲ್ಲ, ಬದ್ಲಿಗೆ ಇವನ ಅಣ್ಣಂದು, ಅಂದ್ರೆ ನಮ್ಮ ಅಂಗರಾಜ್ಯದ ಮೊದಲ ಮಹಾರಾಜಂದು ಅಂತ ರಾಜಗುರು ಹೇಳ್ದ. ಸಾಲಭಂಜಿಕಾ ಶಕ್ತಿಯನ್ನ ಬೇರೆಯವರಿಗೆ ವರ್ಗಾಯಿಸಬಹುದು ಅನ್ನೋ ವಿಚಾರ ಇಲ್ಲಿಯವರೆಗೂ ಅರುಂಧತಿಗೆ ಗೊತ್ತಿರಲಿಲ್ಲ. ಅವಳು ಮೊದಲ ಬಾರಿ ಈ ರೀತಿಯ ವಿಷಯನ ಕೇಳ್ತಾ ಇದ್ಲು. ಹಾಗಾಗಿ ಆ ಮಾತು ಕೇಳಿ ಅವಳಿಗೆ ಶಾಕ್ ಆಯ್ತು. ಹಾಗಂತ ರಾಜಗುರುವಿನ ಮಾತಲ್ಲಿ ಅವಳಿಗೆ ಯಾವ ಸಂಶಯನೂ ಇರಲಿಲ್ಲ. ಯಾಕಂದ್ರೆ ಪುಟ್ಟ ಮಹಾರಾಜನ ನಾಡಿ ಪರೀಕ್ಷೆ ಮಾಡಿದಾಗ ಅವನ ದೇಹದಲ್ಲಿ ಯಾವುದೋ ಶಕ್ತಿ ವಿಷದ ವಿರುದ್ಧ ಹೋರಾಟ ನಡೆಸ್ತಾ ಇರೋದನ್ನ ಅವಳು ಕಂಡ್ಕೊಂಡಿದ್ಲು. ಆದ್ರೆ ಆ ಶಕ್ತಿ ಮತ್ತೊಬ್ಬರ ಸಾಲಭಂಜಿಕಾ ಶಕ್ತಿ ಅಂತ ಅವಳು ಊಹೆ ಕೂಡ ಮಾಡಿರ್ಲಿಲ್ಲ. ಅಂಗರಾಜ್ಯದ ಪುಟ್ಟ ಮಹಾರಾಜನ ಅಣ್ಣ ಹಿಂದೆ ರಾಜನಾಗಿದ್ದಾಗ ಕಾರ್ಕೋಟಕ ಮಹಾರಾಜ ದಿಢೀರಂತ ಅವನನ್ನ ತನ್ನ ರಾಜ್ಯಕ್ಕೆ ಕರ್ಸ್ಕೊಂಡಿದ್ದ. ತಾನು ಒಂದು ಪದ್ಧತಿನ ಕಂಡು ಹಿಡ್ದಿದ್ದೀನಿ, ಅದರಿಂದ ಮನುಷ್ಯನಿಗೆ ಯುದ್ಧ ಗೆಲ್ಲುವ ಸಾಮರ್ಥ್ಯ 3 ಪಟ್ಟು ಹೆಚ್ಚಾಗುತ್ತೆ ಅಂತಾನು ಹೇಳಿದ್ದ. ಅದಕ್ಕಾಗಿ ಆ ಪ್ರಯೋಗನ ಅಂಗರಾಜ್ಯದ ಸೈನಿಕರ ಮೇಲೆ ಮಾಡಬೇಕು ಅಂತ ತಾನು ಅಂದ್ಕೊಂಡಿರೋದಾಗಿ ಕೂಡ ಕಾರ್ಕೋಟಕದ ಮಹಾರಾಜ ಹೇಳಿದ್ದ. ಆಗ ಈ ಪುಟ್ಟ ಮಹಾರಾಜನ ಅಣ್ಣ ತನ್ನ ರಾಜ್ಯದ ಸೈನಿಕರಿಗೆ ಕಷ್ಟ ಕೊಡಲು ಇಷ್ಟಪಡದೆ ತಾನೇ ಖುದ್ದಾಗಿ ಆ ಪ್ರಯೋಗಕ್ಕೆ ಒಳಗಾಗಲು ತೀರ್ಮಾನಿಸಿದ. ಆ ಪ್ರಯೋಗ ಮಾಡುತ್ತಿದ್ದಂತೆ ಆತನ ಶಕ್ತಿ ಹೆಚ್ಚಿತು ನಿಜ, ಆದ್ರೆ ಅದರ ಜೊತೆಯಲ್ಲೇ ಆತನ ಆತ್ಮ ನಾಶವಾಗಿ ಹೋಗಿತ್ತು. ಅವನು ಮನುಷ್ಯ ರೂಪದ ರಾಕ್ಷಸನಾಗಿ ಹೋಗಿದ್ದ. ಆಗ ಯಾರೂ ಊಹಿಸದ ರೀತಿಯಲ್ಲಿ ಆತನ ಸಾಲಭಂಜಿಕಾ ಶಕ್ತಿ ಆತನ ತಮ್ಮನಿಗೆ ವರ್ಗಾವಣೆಯಾಗಿತ್ತು. ಅದ್ ಹೇಗೆ ಅಂತ ರಾಜಗುರುವಿಗೂ ಗೊತ್ತಿರಲಿಲ್ಲ.